बोलिए साहब। ಮಲ್ಲಾಬಾದ್ ಏತ್ ನೀರಾವರಿಗೆ ಸಂಬಂಧಪಟ್ಟಂಗೆ ಜೇವರ್ಗಿಯ ಎಲ್ಲ ಸಂಘಟನೆಗಳು ಸೇರಿ ಮಲ್ಲಾಬಾದ್ ಏತ್ ನೀರಾವರಿ ರೈತ ಹೋರಾಟ ಸಮಿತಿಯನ್ನು ಮಾಡಿಕೊಂಡು ಅದರ ನೇತೃತ್ವದೊಳಗೆ ನಾವು ಚಳವಳಿಯನ್ನು ರೂಪಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. 3 ಹಂತದ ಚಳವಳಿಯನ್ನು ರೂಪಿಸಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ನಾಳೆ ಅಂದರೆ 6ನೇ ತಾರೀಕಿಂದ ನಾವು ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ, ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ ಮತ್ತು ಸಚಿವರಿಗೆ ಮನವಿ ಪತ್ರವನ್ನು ಕೊಡ್ತೇವೆ. ಇಂತಿಂಥ ಸಮಸ್ಯೆ ಇದೆ, ಇಡೀ ಜೇವರ್ಗಿ ಇಡೀ ಮಲ್ಲಾಬಾದ್ ಏತ್ ನೀರಾವರಿನ ನೀವು ಜಾರಿ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಡ್ತೇವೆ. ಅದು ಕೊಟ್ಟ ಮೇಲೆ ಅವರು ಆಗದೇ ಇದ್ದರೆ ಜನರ ಮಧ್ಯೆ ಹೋಗಿ 12ನೇ ತಾರೀಕು ಡಿಸೆಂಬರ್ 12, 13, 14 ತಾರೀಕು 3 ದಿವಸಗಳ ಕಾಲ ಇಡೀ ನಮ್ಮ ಭಾಗದ ಜನರ ಮಧ್ಯೆ ಹೋಗಿ ಎಲ್ಲ ಪ್ರಮುಖವಾದಂಥ ಹಳ್ಳಿಗಳಿಗೆ ಜಾಥಾ ಮಾಡಿ ಜನರನ್ನ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡಿ ಇಡೀ ಮಲ್ಲಾಬಾದ್ ಏತ್ ನೀರಾವರಿ ಪ್ರಾಮುಖ್ಯತೆಯನ್ನು ಅವರಿಗೆ ಅರಿವು ಮಾಡಿಸ್ತೇವೆ. ಇದಕ್ಕೂ ಕೂಡ ಸರ್ಕಾರ ಗಮನ ಹರಿಸಿ ಸಮಸ್ಯೆ ಬಗೆಹರಿಸ್ತಾ ಇದ್ದರೆ ಅಂತಿಮವಾಗಿ ಡಿಸೆಂಬರ್ 16ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಿಗರಳ್ಳಿ ಕ್ರಾಸ್ ಏನಿದೆ, ಆ ಚಿಗರಳ್ಳಿ ಕ್ರಾಸ್ ಒಳಗೆ ನಾವು ಏನು ಸಾವಿರಾರು ಜನರ ಜೊತೆಗೆ, ರೈತರ ಜೊತೆಗೆ, ಎತ್ತು ಬಂಡಿಗಳ ಜೊತೆಗೆ ರಸ್ತೆ ತಡೆ ಚಳವಳಿಯನ್ನು ಮಾಡ್ತಕ್ಕಂಥದ್ದು ಅನಿವಾರ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇವೆ. ಏನು ಮಲ್ಲಾಬಾದ್ ಏತ್ ನೀರಾವರಿಯ ಬಾಕಿ ಎಲ್ಲ ಕಾಮಗಾರಿಗಳನ್ನು ಮುಗಿಸ್ಲಿಕ್ಕೆ 330 ಕೋಟಿ 40 ಲಕ್ಷ ರೂಪಾಯಿಯನ್ನು ಹಣ ತೆಗೆದಿಟ್ಟು ಟೆಂಡರ್ ಕರೆದು ಆ ಮೂಲಕ ಕಾಮಗಾರಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಆದೇಶ ಸರ್ಕಾರದಿಂದ ಆಗಿದೆ. ಆದರೆ ಇಲ್ಲಿರ್ತಕ್ಕಂಥ ಇಲಾಖೆ ಮತ್ತು ಸಚಿವರು, ಶಾಸಕರು ಅದರ ಕಡೆ ಗಮನ ಹರಿಸ್ತಾನೆ ಅದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಆದೇಶವನ್ನು ಒಂದು ಕಡೆ ಹೊರಡಿಸ್ತಕ್ಕಂಥದ್ದು ಇಡೀ ನಮ್ಮ ಭಾಗದ ಜನವಿರೋಧಿ ಕೃತ್ಯ ಅಂತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳು ಚುನಾವಣೆ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದರೆ 24 ಗಂಟೆಯೊಳಗೆ ನಾವು ಮಲ್ಲಾಬಾದ್ ಏತ್ ನೀರಾವರಿ ಕಾಮಗಾರಿ ಶುರು ಮಾಡ್ತೀವಿ ಅಂತ ಹೇಳಿ ಇದುವರೆಗೂ 2 ವರ್ಷ ಹತ್ರ ಅವ್ರ ಸರ್ಕಾರ ಬಂದು 2 ವರ್ಷ ಆಗ್ತಾ ಇದ್ರು ಕೂಡ ಇದುವರೆಗೂ ಕಾಮಗಾರಿ ಪ್ರಾರಂಭ ಮಾಡದೇ ಇರ್ತಕ್ಕಂಥದ್ದು ನಮ್ಮ ಭಾಗದ ರೈತರಿಗೆ, ನಮ್ಮ ಭಾಗದ ಅಭಿವೃದ್ಧಿಗೆ ಸಂಪೂರ್ಣವಾಗಿ ಕಡೆಗಣಿಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನ ಹರಿಸಬೇಕಾಗ್ತದೆ. ಹಾಗಾಗಿ ಎಲ್ಲ ರೈತರು ಬೀದಿ ಹೋರಾಟ ಮಾಡೋದು ಅನಿವಾರ್ಯವಾಗಿದೆ. ಇದಕ್ಕೆ ಈ ಸಂದರ್ಭದೊಳಗೆ ಏನಾದರೂ ಆದರೆ ಅದಕ್ಕೆ ಸಂಪೂರ್ಣ ಹೊಣೆಗಾರಿಕೆ ಈ ಸರ್ಕಾರದಿರ್ತದೆ, ಸಚಿವರದಿರ್ತದೆ, ಶಾಸಕರದಿರ್ತದೆ, ಅಧಿಕಾರಿಗಳದ್ದು ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಹೋರಾಟವನ್ನು ನಿರ್ಲಕ್ಷ್ಯ ಮಾಡಿದರೆ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಂಡು ಒಂದು ಹಂತಕ್ಕೆ ಮುಟ್ಟಿಸಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಟ್ಟು ಈ ಕೂಡಲೇ ಮಲ್ಲಾಬಾದ್ ಏತ್ ನೀರಾವರಿ ಕಾಮಗಾರಿ ಶುರು ಮಾಡಬೇಕು ಅಂತಕ್ಕಂಥದ್ದು ಮೊದಲನೇ ಬೇಡಿಕೆ. 2ನೇ ಬೇಡಿಕೆ, ನಮ್ಮ ಭಾಗದ ಪ್ರಮುಖವಾದಂಥ ಬೆಳೆಯಾಗಿರ್ತಕ್ಕಂಥ ತೊಗರಿ ಮತ್ತು ಹತ್ತಿಗೆ, ತೊಗರಿಗೆ ಬೆಂಬಲ ಬೆಲೆಯಾಗಿ ತೊಗರಿಗೆ ಬೆಂಬಲ ಬೆಲೆಯಾಗಿ ಕ್ವಿಂಟಲ್ಗೆ 15,000 ರೂಪಾಯಿ ಕೊಡಬೇಕು, ಹತ್ತಿಗೆ 12,000 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು. ಜೊತೆಗೆ ಈ ಭಾಗದೊಳಗೆ ತೊಗರಿ ಏನು ಬೆಳೆದಿದೆ ಅದು ನೆಟ್ಟೆ ರೋಗ ಮತ್ತು ಬೇರೆ ಬೇರೆ ರೋಗಗಳನ್ನು ಬಂದು ತೊಗರಿ ಹಾಳಾಗಿದೆ, ಅವರಿಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು. ಜೊತೆಗೆ ಇಡೀ ಕ್ಷೇತ್ರದೊಳಗೆ ಜೇವರ್ಗಿ ಕ್ಷೇತ್ರದೊಳಗಿರ್ತಕ್ಕಂಥ ಯಡ್ರಾಮಿ ಮತ್ತು ಜೇವರ್ಗಿ ತಾಲೂಕಿನ ಒಳಗೊಂಡಿರ್ತಕ್ಕಂಥ ಬಹುತೇಕ ಗ್ರಾಮದೊಳಗೆ ರಸ್ತೆಗಳು ಹಾಳಾಗಿದ್ದಾವೆ. ಗುಣಮಟ್ಟದ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು. ಏನು ಎಲ್ಲೆಲ್ಲಿ ಅವಶ್ಯಕತೆ ಇದ್ದಷ್ಟು ಬಸ್ಗಳನ್ನು ಬಿಡುಗಡೆ ಮಾಡಬೇಕು. ಆ ಮೂಲಕ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಸುಗಮವಾದಂಥ ಸಂಚಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥ ಈ 4 ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈ ಚಳವಳಿಯನ್ನು ರೂಪಿಸ್ತಾ ಇದ್ದೀವಿ. ಹಾಗಾಗಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಈ ಕಡೆ ಗಮನ ಹರಿಸಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಎಲ್ಲರ ಏನು ಮಲ್ಲಾಬಾದ್ ಏತ್ ನೀರಾವರಿ ರೈತ ಹೋರಾಟ ಸಮಿತಿ ನೇತೃತ್ವವನ್ನು ನಡೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿ ಮೂಲಕ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಮಲ್ಲಾಬಾದ್ ಏತ್ ನೀರಾವರಿ ಹೋರಾಟ ಸಮಿತಿಯ ಸಂಚಾಲಕ. ಹಿಂದಿ में बढ़ रही बोल 4 ಪಾಯಿಂಟ್ ತೆಲಗಿಟ್ಟು ನೋಡ್ರಿ, 4 ಪಾಯಿಂಟ್ ಮೇಲೆ ನೋಡ್ರಿ, 97 ಒಯ್ದಿಲ್ಲ. जेवरगी तालुके के मल्लाबाद ऐत नीरावरी के लिए आज हम यहाँ पत्रिका भवन के मुखांतर हमने हमारे सरकार और एमएलए साहब और यहाँ के उस्तुवारी मिनिस्टर साहब को हम ये मैसेज देना चाह रहे हैं कि जेवरगी का जो मल्लाबाद ऐत नीरावरी का जो मसला है वो 30 और 40 साल का मसला है। आज तक यहाँ पे दूसरे संगठनों से बहुत से होराट होते आए हैं
अब तक उसको पूरा काम करने में यहाँ की सरकार और यहाँ के शासक नाकाम हो गए। इसलिए आज हम यहाँ से उनको एक मैसेज भेज रहे हैं कि हमारा काम आप आते हुए अधिवेशन से पहले अगर काम करके ख़त्म करेंगे तो हम छोड़ेंगे, वरना हमारा 3 हंत का होराट हमने ऑलरेडी आज से प्रारंभ किए हैं। एक आज हम तो पत्रिका भवन के मुखांतर ये सरकार को और यहाँ के शासक को, हमारे शासक को और यहाँ के मिनिस्टर को हम एक मैसेज दे रहे हैं, आप लोग फ़ौरन इस पर तवज्जो कर इस काम को करने की कोशिश की है और उस काम को करने का काम प्रारंभ कीजिए, टेंडर करने का। वरना हमने दूसरा तरह की ऑलरेडी हम आज से कल से पूरे डिपार्टमेंट, यहाँ के KB जनरल, पुलिस डिपार्टमेंट, संबंधपट्टे तहसीलदार पूरों को हमने मनवी दे रहे हैं। उसके बाद हम 12 और 13, 14, 15 तक हमने पूरे देहातों में, पूरे विलेजों में मिलकर वहाँ के किसानों को इस मुद्दे पर जागृति कर हमने 16 तारीख को NH जो चिकरहಳ್ಳಿ क्रॉस चौक पर बंद करके ये सरकार को हमने जवाब देंगे यहाँ के किसान बोल के इस वक्त हम बोलना चाहते हैं। आप अगर नहीं करेंगे तो इसको आप फेस करने में रेडी हो जाइए, हम भी रेडी है। उसके लिए मैं इतना बात बोलते हुए, मेरा नाम इब्राहिम पटेल, हेड़वार।